ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಮನುಷ್ಯನು ಈ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಗೆ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಪುರುಷನಾಗಲಿ ಸ್ತ್ರೀಯಾಗಲಿ ಯಾವ ತಪ್ಪುಗಳನ್ನು ಮಾಡಿದರೆ ಮರಣಾನಂತರ ನರಕವನ್ನು ಸೇರುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ವಿಷಕಾರಿ ಜೀವಗಳಾಗಿ ಜನಿಸುತ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಮಹಿಳೆಯರಿಗೆ ದೈಹಿಕ ಶೋಷಣೆ. ಗರುಡ ಪುರಾಣದ ಪ್ರಕಾರ ಮಹಿಳೆಯನ್ನು ದೈಹಿಕವಾಗಿ ಶೋಷಿಸುವ ಇಂತಹ ಪುರುಷರು ನರಕದಲ್ಲಿ ಸ್ಥಾನ ಪಡೆಯುತ್ತಾರೆ. ಅಲ್ಲದೆ ಅಂತಹ ಪುರುಷರು ಮುಂದಿನ ಜನ್ಮದಲ್ಲಿ ಡ್ರ್ಯಾಗನ್ಗಳಾಗಿ ಜನಿಸುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ. ಈ ಕಾರಣದಿಂದಾಗಿ ಮಹಿಳೆಯರನ್ನು ದೈಹಿಕವಾಗಿ ಶೋಷಣೆ ಮಾಡುವ ಕಾರ್ಯಕ್ಕೆ ಕೈ ಹಾಕಬಾರದು. ಒಂದು ವೇಳೆ ಮಹಿಳೆಯರಿಗೆ ದೈಹಿಕ ನೋವನ್ನು ನೀಡಿದರೆ ಅಂತಹ ವ್ಯಕ್ತಿಗಳು ಮರಣಾನಂತರ ನರಕಕ್ಕೆ ಹೋಗುತ್ತಾರೆ. ಎರಡನೆಯದಾಗಿ ಗುರುವಿನ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ. ಗುರುವಿನ ಪತ್ನಿಯೊಂದಿಗೆ ಸಂಬಂಧ ಬೆಳೆಸುವ ಪುರುಷರು ಮುಂದಿನ ಜನ್ಮದಲ್ಲಿ ಗೋಸುಂಬೆಗಳಾಗಿ ಹುಟ್ಟುತ್ತಾರೆ. ಇದು ಕೇವಲ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಸಂಬಂಧಿಸಿದೆ. ಮಹಿಳೆಯು ಪರಪುರುಷನೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ಅಂತಹ ಮಹಿಳೆಯು ಕೂಡ ನರಕದಲ್ಲಿ ಪಾಲುದಾರರಾಗುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ. ಮೂರನೆಯದಾಗಿ ಸ್ನೇಹಿತನ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ. ಗರುಡ ಪುರಾಣದ ಪ್ರಕಾರ ತಮ್ಮ ಸ್ನೇಹಿತನ ಹೆಂಡತಿಯೊಂದಿಗೆ ದೈಹಿಕ ಸಂಬಂಧವನ್ನು ಮಾಡುವ ಅಂತಹ ಪುರುಷರು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಜನಿಸುತ್ತಾರೆ. ಸ್ನೇಹಿತರು ಯಾವಾಗಲೂ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚಾಗಿ ಇರುತ್ತಾರೆ. ಇಂತಹ ಸಂದರ್ಭದಲ್ಲಿ ಸ್ನೇಹಿತನ ಪತ್ನಿಯೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸುವುದು ಕೇವಲ ಅವರ ಸ್ನೇಹವನ್ನು ಹಾಳು ಮಾಡುವುದು ಮಾತ್ರವಲ್ಲ, ಬದಲಾಗಿ ನರಕಕ್ಕೆ ತಳ್ಳುತ್ತದೆ. ನಾಲ್ಕನೆಯದಾಗಿ ಸ್ತ್ರೀಯರನ್ನು ಗೌರವಿಸದೇ ಇರುವುದು. ಗರುಡ ಪುರಾಣದ ಪ್ರಕಾರ ಹೆಣ್ಣನ್ನು ಗೌರವಿಸದ, ಆಕೆಗೆ ಹೊಡೆಯುವ ಮತ್ತು ಆಕೆಯನ್ನು ನಿಂದಿಸುವ ಪುರುಷರು ಮುಂದಿನ ಜನ್ಮದಲ್ಲಿ ದೈಹಿಕ ದೌರ್ಬಲ್ಯವನ್ನು ಹೊಂದಿರುತ್ತಾರೆ ಮತ್ತು ಅವರು ನರಕದಲ್ಲೂ ನೋವನ್ನು ಅನುಭವಿಸಬೇಕಾಗುತ್ತದೆ. ಐದನೆಯದಾಗಿ ನರಕಯಾತನೆಯಿಂದ ಮುಕ್ತಿ ಪಡೆಯುವ ವಿಧಾನ. ನರಕಯಾತನೆಗಳಿಂದ ಮುಕ್ತಿ ಪಡೆಯಲು ಮತ್ತು ಮನುಷ್ಯ ರೂಪದಲ್ಲಿ ಮತ್ತೆ ಹುಟ್ಟಲು ಜೀವಿತಾವಧಿಯಲ್ಲಿ ಸದಾ ಸತ್ಕರ್ಮಗಳನ್ನು ಮಾಡಬೇಕು. ಇದರೊಂದಿಗೆ ಗರುಡ ಪುರಾಣದಲ್ಲಿ ಹೇಳಿರುವ ವಿಷಯಗಳನ್ನು ಅನುಸರಿಸಬೇಕು. ಸತ್ಕರ್ಮವೆಂದರೆ ದಾನ ಧರ್ಮಾದಿಯಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ನನ್ನ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.